ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಎಲ್ಲ ಥರ ಹುಗ್ಗಿಗಳನ್ನ ನೋಡಿರ್ತೀರಿ. ಅಂದರೆ ಗೋಧಿ ಹುಗ್ಗಿ, ಶಾವ್ಗೆ ಹುಗ್ಗಿ, ಸೌಂತಿ ಬೀಜದ ಹುಗ್ಗಿ, ಸಜ್ಕದ ಹುಗ್ಗಿ ಅಂತ. ಆದ್ರೆ ಇವತ್ತಿನ ದಿನ ಕುಂಬಳಕಾಯಿ ಬಳಸಿ ಹುಗ್ಗಿ ಮಾಡತ್ತನಂತ್ರಿ. ಹೆಂಗೆ ಮಾಡತ್ತನಿ ಹೆಂಗಿಲ್ಲ ಅನ್ನೋದನ್ನು ಒಂಚೂರು ನಿಮಗೂ ತೋರಿಸ್ಕೊಂಡು ಬರ್ತಾನಂತ. ನಡೀರಿ. ಇಲ್ಲಿ ನೋಡ್ರಿ, ಹಣ್ಣಾಗಿರುವಂಥ ಕುಂಬಳಕಾಯಿ ತೊಗೊಂಡೇನಂತ್ರಿ. ಅದನ್ನು ಸಿಪ್ಪಿ ಬಾಗೆಲ್ಲ ತೆಗೆದು ಸೈಡ್ ಇಟ್ಬಿಡೋಣ್ರಿ. ಎಲ್ಲನೂ ನೀಟಾಗಿ ಇನ್ನು ತೊಳ್ಕೊಂಬಂದ್ರಿ. ಹೆರಿಮುಳ್ನಲ್ಲಿ ಸಣ್ಣಗೆ ತುರ್ಕೊಂಬಿಡೋಣಂತ್ರಿ. ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಸಣ್ಣಗೆ ಮಾಡ್ಕೊಳಂತ. ಇನ್ನು ಅದನ್ನು ಸೈಡ್ ಇಟ್ರಿ. ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೇನಂತ್ರಿ. ಅದ್ರ ಒಳಗೆ 1 ಚಮಚ ಆಗುವಷ್ಟು ಗಸಗಸೆನ ಹುರಿಯಕ್ಕೆ ಇಟ್ಕೊಂಡೇನ್ರಿ. ಹೊತ್ತಿ ಬಿಡ್ತಾವೆ. ಹೀಗಾಗಿ ಆದಷ್ಟು ಜಲ್ದಿ ಸ್ವಲ್ಪ ಹೌದೋ ಅಲ್ಲೋ ಬೆಚ್ಚಗೆ ಮಾಡಿ ತೆಗೆದ್ಬಿಡೋಣಂತ್ರಿ. ಕುಂಬಳಕಾಯಿ ಯಾರು ತಿನ್ನೋದಿಲ್ಲ ಅಂತ ಹೇಳ್ತಿರ್ತಿರಲ್ಲ, ಅವ್ರಿಗೆ ಈ ನನ್ನ ಕುಂಬಳಕಾಯಿ ಹುಗ್ಗಿ ಮಾಡಿಕೊಟ್ರಂದ್ರೆ ಇನ್ನೊಮ್ಮೆ ಮಾಡಿಸ್ಕೊಂಡು ಹುಗ್ಗಿ ತಿಂತಾರೆ ನೋಡ್ರಿ. ಇನ್ನು ಹುರಿದೆಲ್ಲ ಆಯ್ತು. ಇನ್ನು ಇದನ್ನು ಸೈಡ್ ತೆಗೆದಿಟ್ರಿ. ಅದೇ ಕಡಾಯಿಗೆ 1-2 ಚಮಚ ತುಪ್ಪ ಸೇರ್ಸಾತನಂತ್ರಿ. ತುಪ್ಪೆಲ್ಲ ಕಾದಿಂದ್ರಿ. ಅದ್ರೊಳಗೆ 5-6 ಗೋಡಂಬಿ ಇತ್ತು, ಅದನ್ನು ಸೇರ್ಸಾತನಂತ್ರಿ. ನೀವು ಮತ್ತೆ ಇದಕ್ಕೆ ಒಣ ದ್ರಾಕ್ಷಿ, ಪಿಸ್ತಾ, ನಿಮಗೆ ಯಾವ ಫ್ಲೇವರ್ ಇಷ್ಟ ಅಲ್ಲ ಅದನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಂಬಿಡ್ರಿ. ನಾನಿಲ್ಲಿ ನನ್ನ ಮಕ್ಕಳು ಯಾವ ಐಟಮ್ಸ್ ತಿಂತಾರಲ್ಲ ಅದನ್ನಷ್ಟು ಹಾಕಿ ಹುಗ್ಗಿ ಮಾಡತ್ತನಂತ. ನೋಡ್ರಿ, ಇದೆಲ್ಲ ಆದಷ್ಟು ಒಂಚೂರು ಬ್ರೌನ್ ಕಲರ್ ಬರಲಿ. ಇದನ್ನೆಲ್ಲ ಸೈಡ ಎತ್ತಿಟ್ಬಿಡೋಣಂತ್ರಿ. ನೋಡ್ರಿಲ್ಲೇ ಎಲ್ಲ ಸೈಡ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳತ್ತನಂತ. ಇನ್ನು ಅದ ಕಡಾಯಿಕ್ರಿ ನಾವು ತೆರೆದಿಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿನ, 1 ಕಟೋರಿ ಆಗೈತ್ರಿ. ಅದನ್ನು ಇದಕ್ಕೆ ಸೇರ್ಸಾತನಂತ. ನೋಡ್ರಿ, ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಸಣ್ಣ ಉರಿ ಒಳಗೆ ಎಲ್ಲನೂ ಫ್ರೈ ಮಾಡ್ಕೊಂಬಿಡೋನು. ನಾನು ರೀ ಈಗಾಗಲೇ ಗಾರ್ಗಿ ಮಾಡೋದ ಮತ್ತು ಕುಂಬಳಕಾಯಿ ಬಳಸಿ ಗಾರ್ಗಿ ಮಾಡೋದ, ಕುಂಬಳಕಾಯಿ ಹೋಳ್ಗೆ ಮಾಡೋದ ಎಲ್ಲ ಥರ ರೆಸಿಪಿಗಳನ್ನು ಹಾಕಿದ್ದೇನಂತ್ರಿ. ಈಗ ನಾ ಹಾಕಿರುವಂಥ ವಿಡಿಯೋ ಟೈಟಲ್ ಮೇಲೆ ನೀವು ಟಚ್ ಮಾಡಿದ್ರಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಕತಿ. ಅಲ್ಲಿ ನಾ ಹಾಕಿರುವಂಥ ಎಲ್ಲ ರೆಸಿಪಿಗಳದ ಲಿಂಕ್ ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿರಿ. ಇನ್ನು 1 ನಿಮಿಷ ಬಾಯಿ ಮುಚ್ಚಿಟ್ಟಿನ್ರಿ. ನೋಡ್ರಿಲ್ಲೇ ಬಾಯಿ ತೆಗೆದು ನೋಡಿದ್ರೆ ಇಷ್ಟೆಲ್ಲ ನಮಗೆ ನೀರಿನ ಅಂಶ, ಹಸಿ ವಾಸನೆ ಎಲ್ಲ ಹೋಗಿ ಇಷ್ಟೇ ಕುಂಬಳಕಾಯಿ ಸಿಕ್ಕಿತ್ತು. ಇನ್ನು ಇದಕ್ಕೆ ರೀ ನಾವು ಯಾವ ಕಟೋರಿ ಒಳಗೆ ಕುಂಬಳಕಾಯಿ ತೊಗೊಂಡಿದ್ದೀವಲ್ಲ ಅದೇ ಸೇಮ್ ಕಟೋರಿ ಒಳಗೆ ನಾನಿಲ್ಲಿ ಹಾಲು ಸೇರ್ಸಾತನಂತ್ರಿ. ಕಾಯಿಸಿರುವಂಥ ಹಾಲನ್ರಿ 1 ಕಪ್ ಕುಂಬಳಕಾಯಿಗೆ 1.5 ಕಪ್ ನಾ ಇಲ್ಲೇ ಹಾಲು ಸೇರಿಸಿದೇನಂತ್ರಿ. ನೋಡ್ರಿ, ಇಷ್ಟ ಆಯಿತು. ಇದನ್ನೆಲ್ಲನೂ ಒಂಚೂರು ಮಿಕ್ಸ್ ಕೊಟ್ಕೊಂಡ್ಬಿಡೋನು. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡ್ರಿ, ಎಲ್ಲ ಆಯಿತು. ಇನ್ನು ಸಣ್ಣಗೆ ಕುದಿ ಹತ್ತಿತ್ತು. ಆವಾಗಲೇ ನಾನು ಇಲ್ಲೇ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕ್ಕೊಂಡೇನಂತ. ಅಂದ್ರೆ 1 ನಿಂಬೆ ಹಣ್ಣಿನ ಸೈಜ್ನಷ್ಟು ಹಾಕ್ಕೊಂಡೇನ್ರಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕೋರಂತ. ಇನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೀವಲ್ಲ ಗಸಗಸೆ ಅದನ್ನು ಸೇರ್ಸಾತನಂತ್ರಿ. ಮತ್ತು ಹುರಿದೇನು ಇಟ್ಕೊಂಡಿದ್ದೀವಲ್ಲ ಗೋಡಂಬಿ ಅದಿತ್ತು, ಅದನ್ನೂ ಸೇರಿಸಿದೇನಂತ್ರಿ. ಏಲಕ್ಕಿ ಇತ್ತು, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೇನಿ, ಅದನ್ನೂ ಸೇರಿಸಿದೇನಂತ. ಇನ್ನು ಸಣ್ಣಗೆ ಎಲ್ಲನೂ ಮಿಕ್ಸ್ ಕೊಟ್ಕೊಂಡ್ಬಿಡೋನು. ಸ್ವೀಟ್ ಅನ್ನೋದ್ರಿ ನೀವು ಬೆಲ್ಲ ಆದರೂ ಹಾಕ್ರಿ, ಇಲ್ಲದ್ರೆ ಸಕ್ಕರೆ ಆದರೂ ಹಾಕ್ರಿ, ನಿಮ್ಮ ಇಷ್ಟ. ನೀವು ಯಾವತ್ತು ತಿಂತಿರಲ್ಲ ಅದನ್ನು ಬಳಸ್ಕೊಂಡು ನೀವು ಅಡುಗೆ ಮಾಡಿರಿ. ಇಷ್ಟ ಆಯಿತು. ಇನ್ನು 1 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋಣಂತ್ರಿ. ನೋಡ್ರಿ ಇಲ್ಲೇ ಎಷ್ಟಾಯ್ತಂತ. ಎಲ್ಲ ಹಾಲೆಲ್ಲ ಒಂದು ಅರ್ಧಕ್ಕಿಂತ ಹೆಚ್ಚು ಎಲ್ಲ ರೀ ಮಿಕ್ಸ್ ಆಗಿತ್ತು. ಎಷ್ಟು ಮಸ್ತ್ ಬೇಕಿ ಫ್ಲೇವರ್ ಬರತೈತಂತ ನಮ್ದು ಕುಂಬಳಕಾಯಿ ಹುಗ್ಗಿ. ನೋಡಿದ್ರೆ ಬಾಯಾಗ ನೀರು ಬರುವಂಗೆ ಆಗಕತ್ತಾವು. ಇನ್ನೊಂಚೂರು ಸಣ್ಣಗೆ ಮಿಕ್ಸ್ ಕೊಟ್ಟು ಟೇಸ್ಟ್ ನೋಡಿಬಿಡೋನು. ನಮ್ಮ ಟೇಸ್ಟ್ ಅಂತಿ ಪರ್ಫೆಕ್ಟಾಗೈತಿ. ಇನ್ನು ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಸೇರಿಸ್ಕೋರಿಪ್ಪ. ಇಷ್ಟಾದ್ರೆ ಕುಂಬಳಕಾಯಿ ಹುಗ್ಗಿದ ಕತಿ ಬಗೆಹರಿತು. ಇನ್ನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋನು. ಯಾಕಂದ್ರೆ ಮತ್ತು ಟೇಸ್ಟ್ ನೋಡ್ಬೇಕಲ್ರಿ ಹೆಂಗಾಗೈತಂತ. ನಡೀರಿ. ನೋಡ್ರಿ, ಒಂಚೂರು ಟೇಸ್ಟ್ ಮಾಡಿ ನೋಡಾತನಂತ. ನಮ್ಮ ಹುಗ್ಗಿ ಅಂತೀರಿ ಮಸ್ತ್ ಪೈಕಿ ಟೇಸ್ಟಾಗಿ ಕೊಟ್ಟೈತಿ. ಯಾರು ಸ್ವೀಟ್ ತಿನ್ನೋಲ್ಲಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರ್ರಿ. ಕುಂಬಳಕಾಯಿ ಹುಗ್ಗಿ ನೋಡಿ ಹಂಗೆ ಹೋಗಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನಂತ್ರಿ.